ಯಸೋದಿ ಯಸೋದಿ. ಓ ಈಗ ಬಂದ್ರದಕ್ಕೆ ಬನ್ನಿ. ನೀವು ಈಗ ಬಂದಪ್ಪ, ಕೂತ್ಕೊಳ್ಳಿ. ಯಸೋದಿ, ಜಯಣ್ಣ, ಆಮೇಲೆ ನಕ್ಷತ್ರ ಎಲ್ಲ ಎಲ್ಲವ ಐಕ್ಳು ಮಕ್ಳು ಯಾವ ಕಾಣ್ತೇನೆ. ನಕ್ಷತ್ರ ಮನಗವಳೆ ತಲೆನೋವು ಅಂದ್ಬಿಟ್ಟು ಜಯಣ್ಣ ಎಲ್ಗೋಯ್ತು. ಅವರೆಲ್ಲ ತಗೋ ಹೋದ್ರು ಕಣಕ್ಕೆ. ಕೂತ್ಕೊಳ್ಳೋದಕ್ಕೆ ಕಾಪಿ ಕಾಯಿಸ್ಕೊಬತ್ತೀನಿ. ಅಯ್ಯೋ ಕಾಪಿನ ಬಿಡ ಏನು ಬಿಡವ, ಇಲ್ಲಿ ನಮ್ಮ ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಸಿಯಾ ಜಯಣ್ಣ ಬಿರ್ನ ಫೋನ್ ಮಾಡು, ಬರಲಿ ಮಾತಾಡ್ಬಿಟ್ಟು ಹೋಗ್ಬೇಕು ನಾವು. ಏನು ಮಾತಾಡ್ಬೇಕದಕ್ಕೆ? ಅಲಕಲೆ ಏನ ಅಂತೀಯಲ್ಲ, ಏನು ಗೊತ್ತಾಯ್ತು ನಿಮಗೆ? ಇಬ್ರು ಪ್ರೀತಿಸ್ಕೊಂಡವ್ರೆ ಮದುವೆ ಮಾಡಬೇಕು ಅಂದ್ಬಿಟ್ಟು. ಅಯ್ಯೋ ಅದಕ್ಕೆ ನೀವು ತಪ್ಪು ತಿಳ್ಕೊಬೇಡಿ. ಈಗ ನಿಮ್ಮನ್ನ ಮನೆ ಬೇಕು ಬಂದವ್ರನ್ನ ಬನ್ನಿ ಇತ್ತಾಗ ಅನ್ಬೇಕು. ಯಾಕೆಂದ್ರೆ ನೀವು ನಮ್ಮ ಹೊತ್ತಿಗೆ ಬೇಕು, ನಮ್ಮ ಅಣ್ಣಿರ್ತಿ. ಆದ್ದರಿಂದ ಪ್ರೀತಿ ವಿಶ್ವಾಸನ ಕರೆದಿ ಮಾತಾಡ್ತೇವೆ. ಅದಕ್ಕೆ ಅದು ಬಿಟ್ಟು ಏನು ನಮ್ಮ ಹೆಣ್ಣ ನಿಮಗೆ ಮದುವೆ ಮಾಡ್ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಕಣಕ್ಕೆ. ಬೇಜಾರು ಮಾಡ್ಕೋಬೇಡಿ. ಯಾಕೆ ಇಷ್ಟ ಇಲ್ಲ? ನೀನು ಇಷ್ಟ ಇಲ್ಲ ಅಂದ್ಬಿಟ್ರೆ ಅವಳನ್ನ ಸೊಸೆಗೆ ಇಷ್ಟ ಇಲ್ವಾ? ಕರಿ ಅವಳನ್ನ ಕರೆದರು ನಾನು ಹೇಳಿ ಅರ್ಥ ಆಯ್ತಲ್ಲ ನಿಮಗೆ? ನಾವು ಮಾಡೋಕ್ಕಿಲ್ಲ ಕಣಕ್ಕೆ. ಅವ್ಳಿಗೇನು ಗೊತ್ತಾದದ್ದು? ಅದೇ ಕತೆ, ಅದಕ್ಕೆ ಮಾಡೋಕ್ಕಿಲ್ಲ ಅಂದಿರಿ. ನಾನೇನು ಮಾಡಿದ್ದನು ಅಂತ ಮೋಸ ಅಂತ ದ್ರೋಹ? ನಾನೇನು ಮಾಡಿದ್ದನು? ನ್ಯಾಲ್ಗೆ ಒಂದಿರ್ಬೇಕು ಕಲೆ, ಎರಡಲ್ಲ. ಮದುವೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಚಂದಾಗೆ ಮಾತುಕತೆ ಆಯಿತು. ಅವಳೇನೋ ಪರೀಕ್ಷೆ ಬರೀಬೇಕು ಅಂದ್ಬಿಟ್ಟಿರ್ತಾನೆ. ಮುಂದಾಕಿದ್ದು ಮದುವೆ ಈಗ ಮಾಡೋಕ್ಕಿಲ್ಲ ಅಂದರೆ ಸರಿಯಾದವ್ರ ಕೈ ನೀವು ಏನು ತಮಾಷೆ ಮಾಡ್ತಾಯಿದ್ದೀರಾ? ಏನು ಆಟ ಆಡ್ತಾಯಿದ್ದೀರಾ ಹೇಳು? ಯಾಕೆ ಮಾಡೋಕ್ಕಿಲ್ಲ ಅಂದಿರಿ? ಅಲ್ಲ ಕಣಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಮಾಡೋಕ್ಕಿಲ್ಲ ನಮ್ಮ ಮಕ್ಕಳನ್ನ. ಸರಿ ಬಿಡಿ ನೀವೇ. ಅದೇ ಕಂಗಂದಿರಿ, ಮಾಡಿಕೊಡಿ. ಅಯ್ಯೋ ಸುಮ್ಮನಿರ್ಲಾ, ಸುಮ್ಕಿರು. ಅವಳು ಬಾಯಲ್ಲಿ ಬರ್ತಾರ ಮಾತ್ಕೊಳ್ಳಲ್ಲ. ನಿಮ್ಮ ಅತ್ತೆ ಬಾಯಲ್ಲಿ ಇವೆಲ್ಲ ಚಾಡಿ ಮಾತ್ಕೊಳು. ಅವ್ರ ಮತ್ತೆ ಚಾಡಿ ಮಾತು ಕಟ್ಕೊಂಡು ನಿಮ್ಮ ಅತ್ತೆ ಹೆಂಗೆ ಆಡ್ತಾವಳೆಕ, ಸುಮ್ಕಿರು. ಅಲ್ಲ ಕಣಕ್ಕೆ ನನಗೆ ಯಾಕೆ ಚಾಡಿ ಹೇಳ್ಕೊಟ್ಟರು? ನೀವು ಸರಿಯಾಗಿ ಮಾತಾಡ್ತೀರಿ ಬಿಡಿ. ನನಗೆ ಚಾಡಿ ಹೇಳ್ಕೊಡ್ಬೇಕಾ? ನನಗೆ ತಿಳುವಳಿಕೆ ಇಲ್ವಾ? ಸಣ್ಣ ಮಗುವ ನಾನು. ಅಲ್ಲ ಕಣಕ್ಕೆ ನಿಮ್ಮ ಮಗನಿಗೆ ಕೆಲಸ ಇಲ್ಲ ಕೇಮಿಲ್ಲ, ಮದುವೆ ಮಾಡಿಕೊಟ್ಬಿಡ್ತೀವಿ. ಏನು ನನ್ನ ಮಗಳನ್ನ ಹೆಂಗೆ ಇರ್ಸ್ಕೊಂಡಿರಿ, ಏನು ಮಾಡೀರಿ? ಅವೇನಿಗೆ ಒಂದು ಬೆಳಗಕ್ಕೆ ಬರೋಕ್ಕಿಲ್ಲ, ಒಂದು ತೊಳೆಯಕ್ಕೆ ಬರೋಕ್ಕಿಲ್ಲ. ಅವ್ಳು ಕೇಳಿದ ಬಟ್ಟೆನೇ ಅವ್ಳಿಗೆ ಏನು ಮಾಡಿದ್ರು ಅವ್ಳು ಕೇಳಿದ್ನ ನಾವು ತಗೊಟ್ಟೆ ಅಭ್ಯಾಸ ಮಾಡೀವಿ. ರಾಣಿ ಸಾಕಿರಂಗೆ ಸಾಕಿವಿ ಒಂದು ಹೆಣ್ಣು ಅಂದ್ಬಿಟ್ಟು. ಅಂಥದ್ರಲ್ಲಿ ನೀವು ಇವನು ನೋಡಿ ಕೆಲಸವೇ ಇಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಅನ್ಬೋಸವ. ಈಗ ನಿಮ್ಮ ಮಗಳೇ ಆಗ್ಬಿಟ್ಟಿದ್ರೆ ಹೆಂಗೆ ಕೆಲಸ ಕೇಮಿಲ್ದವ್ರು ಕೊಟ್ಬಿಡ್ತಿದ್ರ? ನೀವೊಂದು ಹೆಣ್ಣು ಎತ್ತಿದ್ರೆ ಯಾಕೆ ಸದಿ? ಯಾಕೆ ಕೆಲಸ ಇಲ್ಲ ಅಂದಿಯೇ? ನಿಮ್ಮ ಅಣ್ಣ ನಿಮ್ಮ ಹೊತ್ಕೆನವೇ ಹೊಟ್ಟೆ ಉರಿ ಮಾಡ್ಕೊಂಡು ನನ್ನ ಮಗನ ಕೆಲಸದಿಂದ ತೆಗ್ಸಾಕ್ಬಿಟ್ರು. ಇನ್ನು ಅಲ್ಲೂ ಪ್ರಪಂಚದ ಮೇಲೆ ಎಲ್ಲೂ ಕೆಲಸ ಕೊಡೋರಿಲ್ವಾ? ಅವ್ನು ಎತ್ತಿ ಮಕ್ಕಳನ್ನ ಏನೋ ಒಂದು ಕೆಲಸ ಮಾಡಿ ಸಾಕ್ತಾನೆ ಕಣ್ ಮರಗಿತಿ ಬಿಟ್ಟುಟನ. ನೀನು ಸರಿ ಬಿಡು. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನೋಡಿ ನಮಗಂತೂ ಇಷ್ಟ ಇಲ್ಲ ಕಣಕ್ಕೆ. ಮೈಸೂರಿಂದ ಒಳ್ಳೆ ಕಡೆ ಸಂಬಂಧ ಬಂದದೆ, ನಾವು ಅವ್ರಿಗೆ ಮಾಡ್ಕೊಡ್ಬೇಕು ಕಣಕ್ಕೆ. ಬೇಜಾರು ಮಾಡ್ಕೋಬೇಡಿ. ಅಲ್ಲ ಕಲೆ, ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ಓಸತ್ ನೋಡೋಕೆ ಏನಾಗ್ರದ್ದು ಗಂಡು ಬಂದದೆ ಅಂದ್ಬಿಟ್ಟು ಬುಟ್ಟು ಹಾಕೋದ್ರಿ. ಆಮೇಲೆ ಅವ್ರು ಯಾವಾಗ ಸರಿದ ಜನ ಅಂದ ತಕ್ಷಣ ತಿರ್ಗಾ ನಮಗೆ ಮಾಡ್ಕೊಡ್ತೀವಿ ಅಂದರು. ಏನು ನಾಟಕ ಆಡ್ತಾ ಇದ್ದೀರಾ? ನಾಟಕ ಅಲ್ಲ ಕಣಕ್ಕೆ. ಇಷ್ಟ ಇದ್ರೆ ಮಾಡ್ಕೊಡ್ತೀವಿ, ಕಷ್ಟ ಇದ್ರೆ ಬೇಡ ಅಂತೀವಿ. ಅದನ್ನ ಕಟ್ಕೊಂಡು ನಿಮ್ಗೇನು ಮಾಡೋಕ್ಕಿಲ್ಲ ಅಂದ್ರೆ ಮುಗಿತಲ್ವಾ? ಇದೇನು ವಾದನೆ ಮಾಡಕ್ಕೆ ಬರ್ತೀರಲ್ಲ ನೀವು? ಎಷ್ಟೊತ್ತಲ್ಲಿ ಬಂದಕ್ಕ ಅವ್ರು ಬಿಡಕ್ಕ? ಬಪ್ಪ ಬಾ, ಈಗ ಬಂದಕತ್ ಬಾ. ಕಾಪಿ ಗಿಪಿ ಕಾಯಿಸ್ಕೊಟ್ಟ ನಿಮ್ಮ ಮತ್ತಿಗೆ? ಇಲ್ಲ ಕಣ್ರಿ, ಮಾಡ್ತೀನಿ. ಹೋಗಿ ಮುಡಿ ಕೊಡಗು. ಇನ್ನೇನಕ್ಕ, ಏನು ಸಮಾಚಾರ? ಹಾಲಕ್ಕಂಜೇಣ, ಇದಕ್ಕೆ ಹಿಂಗೆ ಆಡ್ತಾಯಿದ್ರಿ ನೀವು? ಏನಂದ್ರಿ ನೀವು? ಪರೀಕ್ಷೆ ಮುಗಿತೇ ಮದುವೆ ಮಾಡ್ಕೊಡ್ತೀನಿ ಅಂದ್ರಿ ತಾನೇ? ಈಗ ನೋಡಿದ್ರೆ ಮೈಸೂರಿಂದ ಗಂಡು ಬರ್ತದೆ ಅಲ್ಲಿಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ನೀವು. ಸರಿ ಮಗ, ನಿಮಗೆ ಸರಿ ಅನ್ಸದೆ ಹೇಳು? ಅಕ್ಕ ಯಾಕೋ ಈ ಸಂಬಂಧ ಮದುವೆ ಅಂತ ಎತ್ಕೊಂಡ ತಕ್ಷಣ ಸುಮ್ಮನೆ ಕಲ್ಸಾಟ ಬರ್ತದೆ ಅಕ್ಕ. ಏನೋ ಹೆಸರು ಬರೋದು ಚೆನ್ನಾಗಿರೋದು ಕಾಣೆ. ಎಲ್ಲರೂ ನೀವು ಏನು ಹೋಗ್ಬಿಟ್ಟು ಮದುವೆ ಮಾಡಿ ನಾವು ಮೈಸೂರ್ದಿಕ್ಕ ಮದುವೆ ಮಾಡಬೇಕು ಅಂದ್ಕೊಂಡಿವಿ ಕತೆ. ನೋಡಪ್ಪ, ಇಡಗ ಅಂತ ನೀನು ಹೇಳ್ತೀನೋ ಅದನ್ನೇ ಹೇಳಿದ್ದು. ನಮ್ದು ಏನೋ ಪ್ರೀತಿಸ್ಬಿಟ್ಟವನ್ನೇ ಅಂದ್ಕೊಂಡು ನಾವೇ ಅಯ್ಯೋ ಪ್ರೀತಿಸ್ಬಿಟ್ಟಿರೋನ್ನ ಯಾಕೆ ಮೋಸ ಮಾಡಬೇಕು, ದೂರ ಮಾಡಬೇಕು ಅಂದ್ಬಿಟ್ಟು ನಾನು ಮದುವೆಗೆ ಒಪ್ಕೊಂಡೆ ಅಪ್ಪ. ಇಲ್ಲ ಅಂದ್ರೆ ನಮಗೆ ಮದುವೆಗೆ ಏನು ದೇವಸ್ಥಾನ ಹೆಣ್ಣಿಲ್ಲ ಅಂದ್ಕೊಂಡು ನಿನ್ನ ಮನೆಗೆ ಬಂದಿತ್ತಿಲ್ಲ ನಾನು. ಸರಿಯಾ? ಕರೀರಿ, ನಕ್ಷತ್ರನ ಕರೆದ್ಬಿಟ್ಟು ನಾನು ಆಯ್ಕಿಲ್ಲ ಅಂತ ಬಾಯಲ್ಲಿ ಒಂದು ಮಾತು ಬಂದ್ಬಿಟ್ರೆ ನಾವು ಹೋಗ್ಬಿಟ್ಟು ಎಲ್ಲರೂ ನೋಡ್ಕೊತೀವಿ. ಈ ಮನೆ ಅಲ್ದ್ರೆ ಇನ್ನೊಂದು ಮನೆ. ಇನ್ನೇನು ನಿಮ್ಮ ಹುಡುಗಿಗೂ ಒಂದು ಗಂಡು ಇರ್ತದೆ, ನಮ್ಮ ಇದನ್ಗೂ ಒಂದು ಹೆಣ್ಣಿದ್ದೇ ಇರ್ತದೆ. ಸರಿಯಾ? ನಾನೇನು ನಮ್ಮದು ತಮ್ಮದು ಅಂದ್ಕೊಂಡು ಆಸೆ ಮಾಡಿದೆ. ಇವರಿಬ್ರು ಪ್ರೀತಿಸ್ಕೊಂಡಿದ್ರಲ್ಲ, ಹೆಂಗೋ ಚೆನ್ನಾಗಿರಲಿ ಅಂತ ಆಸೆ ಮಾಡಿದೆ. ಅಯ್ಯೋ ಸಿಕ್ಕಿಲ್ಲ. ಕರೆದಿರಿ, ನಕ್ಷತ್ರನ ಕರೆದ್ಬಿಟ್ಟು ನಮ್ಮ ಕಣ್ಣು ಮುಂದ್ಗಡೆ ಹೇಳ್ಬಿಡಿ, ಇನ್ನು ನಿಮ್ಮ ತಂಟಗೂ ಬರೋಕ್ಕಿಲ್ಲ, ನಿಮ್ಮ ತಕರಿಗೂ ಬರೋಕ್ಕಿಲ್ಲ, ಏನಾರು ಮಾಡ್ಕೊಂಡಿರತ್ತಾಗೆ. ಅಕ್ಕ ಬೇಜಾರು ಮಾಡ್ಕೊಬೇಡ ನೀನು. ನೋಡು ಸಂಬಂಧಗಳು ಚೆನ್ನಾಗಿರ್ಬೇಕು ಕಣಕ್ಕ, ಏನೂ ಇಲ್ಲ. ನೋಡು ಹಿಂಗೆ ಮದುವೆ ಮಾಡಿವಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನೀನು ಬೇಜಾರು ಮಾಡ್ಕೊಳಕ್ಕೆ ಮಾತ್ರ ಹೋಗ್ಬೇಡ. ಅಲ್ಲ ಕಂಜೇನ, ನಾನಾಗ ಬೇಜಾರು ಮಾಡ್ಕೊಳ್ಳಿ? ಅದೊಳೆ ಸರಿಯಪ್ಪ. ಈಗ ನನ್ನ ಮಗನಿಗೆ ಹೆಣ್ಣು ಕೊಡೋರಿಲ್ವಾ? ಎಷ್ಟು ಜನ ಬೇಕು? ನಾನೇನು ಆಸೆ ಮಾಡಿದೆ ನಮ್ಮದು ತಮ್ಮದು ಮಾಡ್ಕೊಳ್ಳೋದ ಅಂದ್ಬಿಟ್ಟು.
ಪುಡಿ ಇಷ್ಟ ಇಲ್ದರೆ ಏನು ಮಾಡೋಕ್ಕದು ಕರಿ ಅವಳ ನಕ್ಷತ್ರನ ಕರೆದ್ಬಿಟ್ಟು ಹೇಳ್ಬಿಡು ಒಂದು ಮಾತಾ. ಯಾಕೆಂದ್ರೆ ಇವನು ಸುಮ್ಮನಿರೋಲ್ಲ. ಇದು ನಕ್ಷತ್ರ ನನ್ನ ಕಂಡ್ರೆ ಇಷ್ಟ ಅಂತಾನೆ. ಆಮೇಲೆ ಇಲ್ಲಿಂದ ಹೋದ್ಮೇಲೆ ಅದನ್ನೇ ತಲೆ ತಿಂತಾನೆ. ಅವಳು ಒಂದ್ಸತಿ ಬಂದು ಬಾಯಲ್ಲಿ ಹೇಳ್ಬಿಟ್ರೆ ಅದು ಸರಿ ಇರ್ತದೆ. ಅಯ್ಯೋ ಅವ್ಳು ಇಷ್ಟ ಕಟ್ಕೊಂಡು ಏನು ಕೋಳಿ ಕೇಳಿ ಮಸಾಲೆ ರೇಖತ್ತದ ಅದು ಹೆಂಗಾರ ಅಲ್ಲಿ ನಾವು ಮಾಡಕ್ಲಕ್ಕದ್ ಬಿಡಕ್ಕ. ಇಲ್ಲ 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 ನೀನು ಮಾತಾ ನಾನು ಕೇಳಕ್ಕಿಲ್ಲಪ್ಪ. ಬಂದು ಅವಳು ಹೇಳಿ ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಬಿಟ್ಟಾಕ್ತೀನಿ. ಓ ಅತ್ತೆ, ಶಿವು ಯಾವಾಗ ಬಂದ್ರಿ? ಅಯ್ಯೋ ಮಗ ಈಗ ಬಂದೋಕನವ. ಮತ್ತೆ ನಿಮ್ಮನೇನೋ ಶಿವನಿಗೆ ನಿನ್ನ ಕೊಡಕ್ಕಿಲ್ವಂತೆ ಮದುವೆ ಮಾಡ್ಕೊಳಕ್ಕೆ. ಆಯಿತು, ಏನೋ ಅಚ್ಚುಕಟ್ಟಾಗಿರ್ತಾವ ಆಗವ. ನಿನ್ನ ಹಣೆ ಬರ ಇರ್ತಾವೆ ನಿನಗಾಯ್ತದೆ, ಇವ್ನಿಗೆ ಹಣೆ ಬರ ಇರ್ತಾವೆ ಇವ್ನಿಗಾಯ್ತದೆ. ತಲೆಗೆಡ್ಸ್ಕೊಬೇಡ, ಅಚ್ಚುಕಟ್ಟಾಗಿರು ಈ ಪೇಟ. ಇದೇ ಕತೆ ಹಿಂಗಂತೀರಿ? ನನ್ನ ಮದುವೆ ಆದ್ರೆ ಶಿವನ್ನೇ ಕಣತೆ ಮದುವೆ ಆಗೋದು. ಐ ಹೋಗೋಳಿಕೆ ನೀನು ಕರ್ದ ನಾನು ಇಲ್ಲಿ ಬಾ ಅಂತ. ಹಾಂ ಅಪ್ಪ ನೀವು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಯಾವ ಹುಡುಗನಿಗೂ ಮದುವೆ ಹಾಕಿಲ್ಲ. ನನ್ನ ಮದುವೆ ಆದ್ರೆ ಶಿವರಾಜನ್ಗೆ ಅಷ್ಟೇ ಮದುವೆ ಆಗೋದು. ನಿಮಗೆ ನಿಮ್ಮ ಮಗಳು ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂದರೆ ಶಿವರಾಜನ್ ಕೊಟ್ಟು ಮದುವೆ ಮಾಡಿ. ಇಲ್ಲ ಅಂದರೆ ನಾನು ಜೀವನ ಪೂರ್ತಿ ಮದುವೆ ಆಗ್ತಾನೆ ಇದ್ಬಿಡ್ತೀನಿ. ಏಯ್ ಹೋಗು ಬಾಯಿ ಮುಚ್ಕೊ ಒಳಿಕೆ ಅಂದೆ ನಿನ್ನ. ಇಲ್ಲಿ ದೊಡ್ಡವ್ರು ಮಾತಾಡ್ಬೇಕಾರೆ ಏನಂಗೆ ಓದಬೇಕು ಬಂದು ಮಾತಾಡೋದು ನೀನು? ಹಾಂ ಏನು ತಿಳ್ಕೊಳ್ಕೆ ನಿನಗೆ ಹೋಗೋಳಿಕೆ? ಇಲ್ಲ ಕಣಪ್ಪ, ನನಗೆ ಶಿವರಾಜನ್ ಕೊಟ್ಟೆ ನಾನು ಮದುವೆ ಆದ್ರೆ ಆಗೋದು. ಇಲ್ಲಾಂದ್ರೆ ಜೀವನ ಪೂರ್ತಿ ನಾನು ಮದುವೆನೇ ಹಾಕಿಲ್ಲ. ನಿನಗೆ ತಲೆಗೆ ಕೆಟ್ಟೋಗಿದ್ದು ನಿನಗೆ. ಅಲ್ಲ ಪ್ರೀತಿ ಪ್ರೇಮ 4 ದಿವಸ ಚೆನ್ನಾಗಿರ್ತದೆ ಕಣವ. ಆಮೇಲೆ ಗೊತ್ತಾಯ್ತದೆ ನಿನಗೆ ಅದು ಬಂಡವಾಳ ಏನು ಅಂತ. ಸುಮ್ಮನೆ ತಲೆ ಕೆಟ್ಟೊಳಂಗೆ ಆಡ್ಬೇಡ, ಬಾಯಿ ಮುಚ್ಕೊಂಡಿರು. ನಮಗೆ ಗೊತ್ತು ನಿನ್ನ ಎಲ್ಲಿ ಮದುವೆ ಮಾಡಬೇಕು ಬಿಡಬೇಕು ಅಂತ. ಸುಮ್ಮನೆ ಮಾತಾಡ್ತಾಳೆ ಮಾತಾ. ಮಕ್ಕಳು ಸುಮ್ಮನೆ ಇರಬೇಕು. ಏನಂಗ ನಮ್ಗೆ ಗೊತ್ತಿಲ್ಲ, ಇವಳಿಗೆ ಗೊತ್ತಿರೋದೆ ಅಲ್ಲವ. ಓ ಏನು ಅವತಾರ ಆಡ್ತಾಳ ಅವತಾರವ. ಹೋಗಿ ಒಳಿಕೆ ಅಂದ್ರೆ ನೀನು ಏನಿಲ್ಲ ನಿಂತ್ಕೊಂಡು ನೀನು ಮಾತಾಡ್ತಿರೋದು ನೀನು. ಹಾಂ ತರ್ಬೋರ ಮಗಳು ಬಾಡ್ಗಳಿ ಅಂತ ನಿಂತ್ಕೊಂಡು ಮಾತಾಡ್ತಾ ನಿಂತಿದ್ದಿಲ್ಲ ನೀನು ಸರಿಯಾ? ಯಾಕಪ್ಪ ಯಾಕೆ ಎದುರ್ಕೋಬೇಕು? ಅವತ್ತು ಪ್ರೀತಿ ಮಾಡ್ಬೇಕಾದ್ರೆ ಎದುರ್ಕೊಂಡೆ, ಇವತ್ತು ಯಾಕೆ ಎದುರ್ಕೊಳ್ಳವ? ಮಾತೆಲ್ಲ ಫಿಕ್ಸ್ ಆದ್ಮೇಲೆ ಈ ಕಿತ್ತಾಡ್ತೀನಿ ಅಂದರೆ ನಮಗೂ ಆಸೆ ಆಕಾಂಕ್ಷೆಗಳು ಇರೋಕ್ಕಿಲ್ವಾ? ಹ್ಞೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅಂದ್ಬಿಟ್ಟು ಎಂತೆಂತಾರು ಕಟ್ಕೊಬಿಟ್ಟು ಅನ್ಬೋಸಿ ನೀವೇನೋ ಅನ್ಬೋಸಿದ್ರಿ ನಾವು ಕಣ್ಣಲ್ಲಿ ನೋಡೋಕ್ಕಾಗಿಲ್ವಲ್ಲವ ನಮಗೆ. ಅದಕ್ಕೆ ಮಗ ಎಂತೆಂತರು ಅಂತಿ? ಏನಂಗ ನಮ್ಮನೆ ಏನೂ ಇಲ್ವಾ? ಸರಿಯಾಗಿ ಮಾತಾಡ್ತೀಯ ಬಿಡು. ನೋಡಕ್ಕೆ ಉರ್ಮಿಳಕ್ಕ, ನಾನು ಒಂದೇ ಸತಿ ಕಣಕ್ಕೆ ಹೇಳೋದು. ನನಗೆ ಪದೇ ಪದೇ ಹೇಳೋಕ್ಕೆ ನನಗೆ ಹುಚ್ಚು ಬಂದ್ಬಿಡ್ತದೆ ಸರಿಯಾ? ನಾವು ನಿಮ್ಮ ಮನೆಗೆ ನನ್ನ ಮಗಳನ್ನ ಮಾಡ್ಕೊಡೋಕ್ಕಿಲ್ಲ ಸರಿಯಾ? ನೀವು ಯಾರು ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ನಮ್ಮ ತಲೆಗೆಡ್ಸ್ಬಿಡ್ದು ಅಷ್ಟೇ. ಅದಕ್ಕಪ್ಪ ಗಂಡಿ ನೀನು ನನ್ನ ಮದುವೆಗ ಶಿವರಾಜನ್ನೇ, ಇನ್ಯಾರು ನನ್ನ ಮದುವೆ ಹಾಕಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಶಿವರಾಜನ್ ಕೊಟ್ಟು ಮದುವೆ ಮಾಡಿ, ಇಲ್ಲಾಂದ್ರೆ ಮತ್ತೆ ನನ್ನ ಜೀವನ ಪೂರ್ತಿ ಸನ್ಯಾಸಿ ಆಗಿದ್ಬಿಡ್ತೀನಿ. ಬಾಯಿ ಮುಚ್ಚೋ ನಿಂತು ನೀನು ನಿನ್ನ ನೋವುನ. ಅಲ್ಲ ಹೆಂಗೆ ಮಾತಾಡ್ತಾವೆ ನೋಡು, ಕಿರಿಯರು ಅಂತ ಕಾಣ್ತಾನೆಯಾ? ಓ ನಾವು ತೋರಿಸ್ತಾವೆ ನೀನು ಮದುವೆ ಬೇಕು, ಅದು ನಿನ್ನ ಕರ್ತವ್ಯ ಗೊತ್ತಾ? ಅಪ್ಪ ನನಗೆ ಗೊತ್ತು ಕಣಪ್ಪ, ನನ್ನ ಲೈಫ್ ಪಾರ್ಟ್ನರ್ ಯಾರಾಗಿರ್ಬೇಕು, ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕೈ ಹೇಳ್ಸ್ಕೊಳಂಗಿಲ್ಲ ನಾನು. ಮಗ ಕ್ಯಾಪಲ್ ಮೇ ಕೊಡ್ಬಿಡ್ತೀನಿ ನಿನಗೆ. ಓ ಅರೆ ಹಂಗಂತಾಳು ನೋಡು. ಏನು ಹೇಳ್ಮೆ ಕೇಳ್ಮೆ ಇಲ್ದ ನಿಲ್ಸಿದಾರ ನೀನ ಈಗ ಆಡ್ತಾ ಕೂತಿದ್ಯಲ್ಲ ಹಿಂಗೆ ನೀನು. ಓ ನಾವು ಯಾರು ತೋರಿಸ್ತೀವಿ ಅವ್ರನ್ನ ಬೇಕು ನೀನು. ಇಲ್ಲ ಕಣಮ್ಮ, ನಾನು ನೀವು ತೋರಿಸಿತಾವ ಆಯ್ಕಿಲ್ಲ. ನಾನು ಮಾಡಿದ್ರೆ ಶಿವರಾಜಂಗೆ ಮಾಡಿ. ಏಯ್ ಬಾಯಿ ಮುಚ್ಕೊ ಹೋಗೋಳಿಕೆ, ಹೋಗಿ ಒಳಿಕೆ. ಕ್ಯಾಪಾಲ ಸೇರ್ಸಿ ಹೊಡ್ಬಿಡ್ತೀನಿ ನನ್ನ ಹತ್ರ. ಹೋಗಿ ಒಳಿಕೆ. ಅದಕ್ಕೆ ನೀವು ಪದೇ ಪದೇ ಬಂದು ಅವ್ರು ತಲೆ ಕೆಡಿಸ್ಬಿಡಿ ನೀವು. ಶಿವರಾಜು ನೀನು ಈ ಪೆಟ್ಟು ಫೋನ್ಗೆ ಮಾಡಬೇಡ ಕಣಪ್ಪ ನೀನು. ನೋಡು ನಮ್ಮ ಅಣ್ಣನ ಮಗ ಆಗಿದೆಯೇ ನೀನು. ನಮ್ಮ ಅತ್ತೆ ಮಗಳು ಚೆನ್ನಾಗಿರ್ಲಿ ಅಂತ ಆಸೆ ಮಾಡಿ ನೀನು. ಮತ್ತೆ ಹಂಗನ್ಬೇಡಿ ಕಣತೆ, ನಿಮ್ದು ಅಮ್ಮಯ್ಯ ಕಣತೆ. ನನಗೆ ನಕ್ಷತ್ರ ಬಿಟ್ಟು ಇರೋಕ್ಕಾಗಿಲ್ಲ ಕಣತೆ. ನಿಮ್ಮ ಕಾಲು ಕಟ್ಕೊತೀನಿ ಕಣ್ಮವ. ಅಲ್ಲ ಏನು ಒಂದ್ಸತಿ ಅರ್ಥ ಆಗಿಲ್ವಾ? ನಮ್ಗೆ ಮಾಡಕ್ಕೆ ಇಷ್ಟ ಇಲ್ಲ, ನಮ್ಮ ಹೆಣ್ಣು ನಾವು ಮದುವೆ ಮಾಡ್ಕೊಡಕ್ಕಿಲ್ಲ ಅಷ್ಟೇ. ಸುಮ್ಮನೆ ಬಂದಂಗೆ ತಲೆ ತಿನ್ಬಾರ್ದು ಶಿವರಾಜು. ನಾನು ಒಳ್ಳೆ ರೀತಿ ಹೇಳ್ತಾವ್ನಿ. ಇನ್ನೂ ನಕ್ಷತ್ರ ಫೋನ್ಗಿನ್ ಮಾಡೋದು ಅವೆಲ್ಲ ಇಟ್ಕೊಬಿಡಕಣಪ್ಪ ನೀನು. ಆಮೇಲೆ ಗೊತ್ತಾರ ನಾನು ಹತ್ರ ಕೆಟ್ಟಬಿಟ್ಟಿದೆ. ನನ್ನ ಹತ್ರ ಚೆನ್ನಾಗಿರೋದ ನೋಡಪ್ಪ ಜಯಪ್ಪ, ಹುಡುಗ ಹುಡುಗಿ ಒಪ್ಕೊಂಡವ್ರೆ. ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ. ನಾಳೆ ದಿವಸಕ್ಕೂ ಅವರು ನೋವು ಅನ್ಬೋಸೋದು ಬೇಡ. ಈಗ ಆಲೆ ಹೊಸತ ಔಷಧಿ ಕುಡ್ದು ಯಾವ್ಯಾವ ರಂಪ ಆಗ್ತದೆ ಅಂತ ನಿಮ್ಗೆ ಗೊತ್ತು ಸರಿಯಾ? ಅದಕ್ಕೇನೀಗ ಏನಕ್ಕದಕ್ಕೆ ನಮ್ಮ ಪದಾರ್ಥ ನಾವು ಹೆಂಗೆ ಬಿಗಿಗಿಸ್ಕೋಬೇಕಂತ ನಮ್ಗೆ ಗೊತ್ತು. ನಿನ್ನ ಪದಾರ್ಥ ನೀನು ಬಿಗಿಗಿಸ್ಕೋದಕ್ಕ? ಜಯಪ್ಪ ನನ್ನ ಮಗಳನ್ನ ಹೆಂಗಿಸ್ಕೋಬೇಕು ಅಂತ ನನಗೆ ಗೊತ್ತು. ನಿನ್ನ ಮಗಳನ್ನ ನೀನು ಬುದ್ಧಿ ಹಸ್ಕ ಇಸ್ಕಪ್ಪ. ಅವಳೇ 16 ಸತಿ ನನ್ನ ಮಗನಿಗೆ ಫೋನ್ ಮಾಡೋದು. ನಮಗೂ ನನ್ನ ಮಗನಿಗೆ ಫೋನ್ ಮಾಡಿದಾಗ ನನಗೂ ಪಾಪ ಹತ್ತುತ್ತದೆ. ನೀನು ಮಾತ್ರ ಫೋನ್ ಮಾಡಬೇಡ ಅಂತ ನನ್ನ ಮಗನಿಗೆ ಬಿಟ್ಟಲ್ಲ. ತೆಗೆದುಕೊಡ್ಲೆ ಫೋನ ನಮಗೆ ತೆಗೆದುಕೊಡು. ಯಾರು ಫೋನ್ ಮಾಡಿದಾರೋ ಅಂತ ಗೊತ್ತಾಗ್ತಿದ್ದಲ್ಲಪ್ಪ ಜಯಪ್ಪ. ಇದು ತಿನ್ನೋಗಿದಾವ ಹತ್ತಿನ ಬಂದಿದ್ದಾವ ಅಂತ ಅವು ಇದನ್ನ ಉಣ್ಣಕ್ಕೆ ತಿನ್ನಕ್ಕೆ ಬಿಡಕ್ಕಿಲ್ಲ. ನಿಂತ್ಕೊಳಕ್ಕೆ ಬಿಡಕ್ಕೆ ಕೂತ್ಕೊಳಕ್ಕೆ ಬಿಡಕ್ಕೆ 16 ಸತಿ ನಿನ್ನ ಮಗಳೇ ಫೋನ್ ಮಾಡೋದು. ನನ್ನ ಮಗನಿಗೇನು ಮಾಡಕ್ಕೆ ಕೆಲಸ ಇಲ್ಲ ಅನ್ಕೊಬಿಟ್ಟಿದ್ದೀರಾ? ಅವತ್ತು ನೀರು ಕಳ ಕೂತವನೆ ಗಳಿಗೂ ಫೋನ್ ಮಾಡ್ತಾಳೆ. ಗಳಿಗೂ ನನ್ನ ಮಗನ ತಲೆಗೆಡ್ಸ್ಬಿಟ್ಲು. ಈಗ ನೋಡಿದ್ರೆ ಈಗ ಮದುವೆ ಮಾಡ್ಕೊಡಕ್ಕಿಲ್ಲ ಅಂದರೆ ಅದು ಹೆಂಗೆ? ಬೇಡ ಬಿಡು ನೀನು ಎಣ್ಣೆತ್ತಂಗೆ ನಿನ್ಗೆ ಇಷ್ಟ ಇರ್ಬೇಕಂದ್ರೆ ನನಗೇನು ನಾವೇನು ಅಯ್ಯೋ ಹೆಣ್ಮಕ್ಳು ಬೇಡ ಹಾಳು ಮಾಡಿಬಿಡ್ದಲ್ಲ ಅಂತ ನಾವು ಆಸೆ ಮಾಡಿದ್ಕೆ. ಸರಿ ಬಿಡು, ಹೆಂಗೋ ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೊಳ್ರಪ್ಪ. ಶಿವರಾಜು ಇನ್ನು ಫೋನ್ ಮಾಡ್ಬಿಡಕ್ಕಲ್ಲ. ಧರ್ಮಕ್ಕೆ ಕಾಲೇಜ್ ಅದು ನಡಿಲೇ ಇದ್ದಿ. ಅದಕ್ಕೆ ಬನ್ನಿ ಬಿಸಿ ಅಡುಗೆ ಆಗೋದು ಊಟ ಮಾಡ್ಕೊ ಹೋಗಿರಿ. ಅಯ್ಯೋ ಬೇಡಕದ್ ಬಿಡವ, ಹೊಟ್ಟೆ ತುಂಬೋದಂಗಾಯ್ತು. ಊಟ ಬೇಡ ಏನು ಬೇಡಕದ್ ಬಿಡು. ಊಟ ಮಾಡ್ಕೊ ಹೋಗ್ರಕ್ಕ. ಮಾತು ಸಂಬಂಧಗಳು ಕಳ್ದೋದ. ಅಯ್ಯೋ ಬೇಡ ಬಿಡಪ್ಪ, ಎದೆ ಒದ್ದಂಗೆ ಮಾತಾಡ್ಬಿಟ್ಟು ಊಟ ಮಾಡ್ಬಾ ಅಂತ ಕರಿತಿದ್ಯೆ. ಅಯ್ಯೋ ಹೊಟ್ಟೆ ತುಂಬ್ದಂಗಾಯ್ತು. ಇಲ್ಲ ಶಿವರಾಜ ಎದ್ ನಡಿಲ್ಲ, ನಡಿ ಎದ್ದಿ.
ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.